ಎಕ್ಸ್ಪ್ಲೈನ್ ಮಾಡಲೇಬಾರ್ದು. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿದೆ ತಾನೆ, ಸೊ ಇದನ್ನ ನೀವೇ ಮ್ಯಾನೇಜ್ ಮಾಡಕ್ ಬರ್ಬೇಕು. ಆದ್ರೂ ನಾನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. Look at this. We have a solution here. This is a pure solvent, means like pure water. ಇದನ್ನ ಕೂಲ್ ಮಾಡಿ ಯಾವ ಟೆಂಪರೇಚರ್ ಅಲ್ಲಿ ಫ್ರೀಸ್ ಆಗುತ್ತೆ ನೋಡಿ. T01 is the freezing point of pure solvent. Now let's see. You dissolve some solutes. ಇದಕ್ಕೆ ಒಂದು ಸಾಲ್ಯೂಟ್ ಹಾಕಿ, ಆ ಸಾಲ್ಯೂಟ್ ಪಾರ್ಟಿಕಲ್ಸ್ ಬಂತಲ್ವಾ, ಈಗ ಈ ಸೊಲ್ಯೂಷನ್ ಫ್ರೀಸಿಂಗ್ ಡಿಲೇ ಆಗುತ್ತೆ. ಈಗ ಮತ್ತೆ ಕೂಲ್ ಮಾಡಿ ನೀವು ಇದನ್ನ ಕೂಲ್ ಮಾಡಿದ್ರೆ ಯಾವ ಟೆಂಪರೇಚರ್ ಅಲ್ಲಿ ಅಂದ್ರೆ ಅದೇ ಟೆಂಪರೇಚರ್ ಅಲ್ಲಿ ಕೂಲ್ ಆಗಲ್ಲ, ಇನ್ ಸ್ವಲ್ಪ ಲೋ ಟೆಂಪರೇಚರ್ ಬರಬೇಕು. T1 ಅಂದ್ರೆ ಏನಾದ್ರೂ ಸಾಲ್ಯೂಟ್ ಡಿಸಾಲ್ವ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಅಪ್ ಆಗತ್ತೆ, ಫ್ರೀಸಿಂಗ್ ಪಾಯಿಂಟ್ ಡೌನ್ ಆಗತ್ತೆ. ಬಾಯ್ಲಿಂಗ್ ಪಾಯಿಂಟ್ ಅಪ್ ಆಗತ್ತೆ, ಫ್ರೀಸಿಂಗ್ ಪಾಯಿಂಟ್ ಡೌನ್ ಆಗತ್ತೆ. ಸೊ ಅದಕ್ಕೆ ಡೌನ್ ಆಗತ್ತೆ ಅಂದ್ರೆ ಡಿಪ್ರೆಷನ್. ಸೊ ಹಾಗಾದ್ರೆ ಏನೇನಾದ್ರೂ ಡಿಸಾಲ್ವ್ ಮಾಡಿದ್ರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆನೆ ಆಗೋದು. ಅಂದ್ರೆ ಅರ್ಥ, ನೀವು ಪ್ಯೂರ್ ವಾಟರ್ನ ಫ್ರಿಡ್ಜ್ ನಲ್ಲಿ ಇಡ್ತೀರಾ, 0 ಡಿಗ್ರಿನಲ್ಲಿ ಫ್ರೀಸ್ ಆಗತ್ತೆ. ಒಂದ್ ಸ್ವಲ್ಪ ಶುಗರ್ ಡಿಸಾಲ್ವ್ ಮಾಡಿ ಚೆಕ್ ಮಾಡಿ ಮತ್ತೆ ಫ್ರೀಸಿಂಗ್ ಪಾಯಿಂಟ್ ನೋಡಿದ್ರೆ 0 ಡಿಗ್ರಿನಲ್ಲಿ ಫ್ರೀಸ್ ಆಗಲ್ಲ. ಇನ್ನೂ ಲೋ ಟೆಂಪರೇಚರ್ ಕೂಲ್ ಮಾಡಬೇಕು, -1 ಡಿಗ್ರಿ, -2 ಡಿಗ್ರಿ, -3 ಡಿಗ್ರಿ ಆ ತರ ಕೂಲ್ ಮಾಡಿದ್ರೆ ಫ್ರೀಸ್ ಆಗತ್ತೆ ಅಷ್ಟೇ. ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಕೆಳಗಡೆ ಹೋಗುತ್ತೆ. ಇದ್ರ ಫೈನಲ್ ಜಡ್ಜ್ಮೆಂಟ್ ಏನಂದ್ರೆ, ನಿಮ್ ಮನೆಯಲ್ಲಿರೋ ಯಾರು ಜೂನಿಯರ್ಗೋ ಅಥವಾ ಇನ್ಯಾರು ಸೀನಿಯರ್ಗೋ ಸೈನ್ಸ್ಗೋ ಇಂಟ್ರೆಸ್ಟ್ ಇರೋರ್ಗೊ ಒಬ್ರಿಗೆ ಹೇಳಿ, ನಿಮ್ ಮದರ್ಗೆ ಜೊತೆ ಹತ್ರನೇ ಇದನ್ನ ಶೇರ್ ಮಾಡ್ಕೊಳ್ಳಿ. ಪ್ಯೂರ್ ವಾಟರ್ನ ಫ್ರಿಡ್ಜ್ ನಲ್ಲಿ ಇಟ್ರೆ 0 ಡಿಗ್ರಿನಲ್ಲಿ ಫ್ರೀಸ್ ಆಗತ್ತೆ. ಬಟ್ ಏನೇನಾದ್ರೂ ಡಿಸಾಲ್ವ್ ಮಾಡಿದ್ರೆ, ಶುಗರ್ನೋ ಏನೋ ಡಿಸಾಲ್ವ್ ಮಾಡಿದ್ರೆ, ಡಿಸಾಲ್ವ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ರೆ 0 ಡಿಗ್ರಿನಲ್ಲಿ ಫ್ರೀಸ್ ಆಗಲ್ಲ. ಇನ್ನು -2 ಡಿಗ್ರಿ, -3 ಡಿಗ್ರಿ ಮೇಂಟೈನ್ ಮಾಡಿದ್ರೆ ಮಾತ್ರ ಫ್ರೀಸ್ ಆಗತ್ತೆ. Okay, so therefore this freezing point comes down. That's called depression in freezing point. Okay, so now let's say what is the depression in freezing point, how to explain it. Nodkoli, freezing point of pure solvent is equal to T01. Next, freezing point of solution, ಏನನ್ನಾದ್ರೂ ಡಿಸಾಲ್ವ್ ಮಾಡಿದ್ಮೇಲೆ ಫ್ರೀಸಿಂಗ್ ಪಾಯಿಂಟ್ T1 ಆಗತ್ತೆ, ಕಡಿಮೆ ಆಗತ್ತೆ. ನೆಕ್ಸ್ಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಈಕ್ವಲ್ ಟು T1. ಅಂದ್ರೆ ಈಗೇನಂದ್ರೆ ಇದು ಫ್ರೀಸಿಂಗ್ ಪಾಯಿಂಟ್ ಸೊಲ್ಯೂಷನ್ ಕಡಿಮೆ ಆಗಿದೆ ಅಲ್ವಾ, ಸೊ ಲೋಯರ್ ಅಂತ ಬರಿಬೇಕು ನೀವು. ಅವಾಗ ನಿಮ್ಗೆ ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು ಅಂತ ಗೊತ್ತಾಗತ್ತೆ. ನೋಡಿ, ಇದರಿಂದ ಇದನ್ನ ಕಳಿಬೇಕು. T01 - T1 that is equal to delta TF. In previous case what we did, this T1 was higher elevation in boiling point. Therefore, we used to subtract this one from that one. T1 - T01 ಮಾಡ್ತಿದ್ವಿ elevation in boiling point ಅಲ್ಲಿ. ಇಲ್ಲಿ T01 - T1 ಮಾಡಿದ್ವಿ. ಆಮೇಲೆ ಒಂದು ಪಾಯಿಂಟ್ ಹೇಳಿ, delta TF is a colligative property. Delta TF is a colligative property. That means elevation in boiling point, it's a colligative property. Okay. So suppose if something is a colligative property, it is related to concentration in some way. Andre first one is the relative lowering of vapor pressure, that is directly equal to mole fraction of the solute. Second colligative property is proportional to molality. This is also proportional to molality. Therefore, delta TF is proportional to molality, or delta TF is equal to KF into molality. This looks like a very small, simple formula, but it will do magic in the examination. Examination alli idu ee formula nodok simple agidrunu tumba useful agate idu. Okay, now let's see what is the next thing we have to see. ಸೊ ಇವಾಗ ನಾವು ಮೊಲಾಲಿಟಿಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೀವಿಯಸ್ ಕೇಸ್ ತರಾನೇ ಒಂದು ಯೂಸ್ಫುಲ್ ಫಾರ್ಮುಲಾ ಬರುತ್ತೆ. ಏನ್ ನೋಡಿ, ಮೊಲಾಲಿಟಿ ಇಸ್ ಈಕ್ವಲ್ ಟು N2 by W1. That's what you have written in the beginning. In the introduction stage, we have written this. Okay. So therefore, let's say M is equal to N2 is W2 by M2
whole divided by W1 by 1000. ಏನಂದ್ರೆ W1 kg ನಲ್ಲಿ ಇರಬೇಕು, ಆದ್ರೆ ನಾವು ಗ್ರಾಮ್ ನಲ್ಲಿ ಇರ್ಲಿ ಅಂತ ಅನ್ಕೊಂಡ್ರೆ ಅದನ್ನ 1000 ಇಂದ ಡಿವೈಡ್ ಮಾಡಿದಾಗ kg ಆಗತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಕೆ ಎಫ್ ಇಂಟು ಆ ಎಂ ಜಾಗದಲ್ಲಿ ಇದನ್ನ ಬರೀರಿ W2 by M2 divided by W1 by 1000. Therefore, delta TF is equal to, if you simplify this, 1000 KF W2 divided by M2 W1. Or you can say, you can write a formula for M2. M2 is equal to 1000 KF W2 divided by delta TF W1. That's a beautiful formula. ಇವೆಲ್ಲ ಗೊತ್ತಿದ್ರೆ ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಇದು ಪ್ರೀವಿಯಸ್ ಕೇಸಲ್ಲಿ ಏನಿದೆಯೋ ಅದೇ ತರಾನೇ ಇದೆ, ಹಾಗಾಗಿ ನೀವು ಮಾಡಬಹುದು. ಈ ಕೆ ಎಫ್ ಅನ್ನೋದಕ್ಕೆ ಏನಂದ್ರೆ ಹೆಸರು ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಇಟ್ಸ್ ಕಾಲ್ಡ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಓಕೆ, ಕೆ ಬಿ ಇಸ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್, ಕೆ ಎಫ್ ಇಸ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಇವಾಗ ನೀವು ಇಲ್ಲಿರೋ ಅಷ್ಟು ನಿಮ್ ಕೈನಲ್ಲಿ ಬರೆಯಕ್ಕಾಗತ್ತಾ ನೋಡೋಣ. Let's see the entire thing. Can you write? We'll verify. I'll explain it once again. ಓವರಲ್ ಆಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಟ್ಟು ನೋಡ್ರಿ, ಎಕ್ಸಾಮಿನೇಷನ್ ಪ್ರಿಪರೇಷನ್ ಅಂದ್ರೆ ಇದೆಲ್ಲ ನೋಡ್ಕೊಳ್ದೆ ಬರೆಯೋಕ್ ಬರ್ಬೇಕು. ಇದ್ರ ಮೇಲೆ ಇದನ್ನ ಕೇಳ್ತಾರೋ ಇಲ್ವೋ ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಇದು ಬೇಕೇ ಬೇಕು ಎಕ್ಸಾಮಿನೇಷನ್ಗೆ. ಈ ಫಾರ್ಮುಲಾ ಮರ್ತು ಹೋಗಿದ್ರೆ ಮತ್ತೆ ಡಿರೈವ್ ಮಾಡೋಷ್ಟು ನಿಮ್ಗೆ ಕೆಪಾಸಿಟಿ ಇರಬೇಕು. ನೋಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿರೋದೇನು, ಏನನ್ನಾದ್ರೂ ಡಿಸಾಲ್ವ್ ಮಾಡಿದ್ರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆನೆ ಆಗತ್ತೆ ಅಂತ ಗೊತ್ತಿರಬೇಕು. ಏನನ್ನಾದ್ರೂ ಡಿಸಾಲ್ವ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಪ್ಪೇ ಆಗೋದು. ಹಾಗಾದ್ರೆ ಏನಾದ್ರು ಡಿಸಾಲ್ವ್ ಮಾಡಿದ್ರೆ ಫ್ರೀಸಿಂಗ್ ಪಾಯಿಂಟ್ ಡೌನೇ ಆಗೋದು. ಅಷ್ಟು ನಾಪ್ಕ ಇಟ್ಕೊಂಡಿದಿ. ಸೊ ಹಾಗಾದ್ರೆ ಕೇಳಿಸ್ಕೊಳ್ಳಿ. ಈಗ ನಾನು ಹೇಳ್ತಾ ಇದ್ದೀನಿ, ಟೈಟ್ಲ್ ಏನ್ ಕೊಡಬೇಕು? ಸ್ಟಡಿ ಆಫ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಕ್ರಯೋಸ್ಕೋಪಿ. ನಾನೀಗ ನಿಮ್ಗೆ ಏನೇನ್ ಬರೆಯಕ್ ಹೇಳ್ತಾ ಇದ್ದೀನೋ ಅದು ನಮ್ಮ ಈಗಾಗಲೇ ನಾನು ನೋಟ್ಸ್ ಕಳಿಸ್ಬಿಟ್ಟಿದ್ದೀನಿ ನಿಮ್ಗೆ, ಆದ್ರೆ ಸ್ವಂತ ಬರಿಬೇಕು, ಅದನ್ನ ನೋಡ್ಕೊಂಡು ಬರೀಬಾರ್ದು. ಕೇಳಿಸ್ಕೊಳ್ಳಿ. ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ T01. ಫ್ರೀಸಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್ ಈಕ್ವಲ್ ಟು T1 ಬ್ರಾಕೆಟ್ಸ್ ಲೋಯರ್ ಒನ್ ಲೈನ್ ಹಾಕ್ಬಿಟ್ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಈಕ್ವಲ್ ಟು T01 minus T1, that is equal to delta TF. Next, star mark. Delta TF is a colligative property. Therefore, delta TF is proportional to M, or delta TF is equal to KF into M. Adan box LED. KF is called molal depression constant. But molality M is equal to N2 by W1, or M is equal to W2 by M2 divided by W1 by 1000. Substituting, delta TF is equal to KF into W2 by M2 divided by W1 by 1000. Rearranging, delta TF equal to 1000 KF W2 divided by M2 W1. Or M2 equal to 1000 KF W2 divided by delta TF W1. Therefore, molar mass of solute M2 can be calculated. Try this much quickly. 2 minutes time, try this seriously.
How many of you are confident that you have written correctly? I'll explain now. But how many of you are confident without correction? Very good. Therefore, what I'm telling is, you should learn to write it. Notes ilva nave bariತೀವಿ ಬಿಡಿ ಅನ್ನೋಷ್ಟು ಗೊತ್ತಿರಬೇಕು. Okay, very good. So, let's see. ಈಗ ವೆರಿಫೈ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ವೆರಿಫೈ ಮಾಡ್ಕೊಳ್ಳಿ. 100% ಕರೆಕ್ಟ್ ಇದ್ರೆ ಎ, ಒಂದೇ ಒಂದು ತಪ್ಪಾಗಿದ್ಯಾ 99% ಇದೆಯಾ ಬಿ, ನಾನು ಹೇಳಿದ್ಮೇಲೆ ಹೇಳಿ. ತುಂಬಾ ತಪ್ಪಾಗಿದ್ಯಾ ಸಿ, ಬರ್ದೇ ಇಲ್ವಾ ಏನನ್ನು ಡಿ. ಓಕೆ, ಎ ಬಿ ಸಿ ಡಿ. ಡಿ ಕೆಟಗರಿಗೆ ಯಾರು ಸೇರ್ತಾರೆ ನೋಡೋಣ. ಸೊ ನೋಡ್ಕೊಳ್ರಿ, ಈಗ ನಾನು ಹೇಳ್ತಾ ಇರೋದು freezing point of pure solvent T01, freezing point of solution T1 lower, one line ಹಾಕ್ಬಿಟ್ಟು depression in freezing point T01 minus T1 bracket, that is equal to delta TF. Star mark, delta TF is a colligative property. Delta TF is proportional to M, or delta TF is equal to KF into M, where KF is called molal depression constant. Next, we know that molality M is equal to N2 divided by W1, or M is equal to W2 by M2 divided by W1 by 1000. Substituting, delta TF is equal to KF into W2 by M2 divided by W1 by 1000. Simplifying, delta TF equal to 1000 KF W2 divided by M2 W1, or delta TF or M2 is equal to 1000 KF W2 divided by delta TF W1. Final equation ಬರ್ತಿದ್ದೀನಿ. How many of you go for A? Tell me your score. Oh, very nice. Many have scored A. Oh, wonderful, wonderful, wonderful. Very good. Wonderful. Okay. So ಇದಿಷ್ಟು ಬರೆಯಕ್ಕೆ ಬಂದಿದೆ. ಈಗ ನಾನೊಂದು ಪ್ರಾಬ್ಲಮ್ ಬರೀತೀನಿ ನೋಡಿ ಬೋರ್ಡ್ ಮೇಲೆ. ಪ್ರಾಬ್ಲಮ್ 1 ಏನದು ನೋಡಿ. 1 gram of solute is dissolved in 50 gram of benzene. ಆಗ ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಡೌನ್ ಆಯ್ತು ಅಂದ್ರೆ, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ 0.4 ಕೆಲ್ವಿನ್ ಡೌನ್ ಆಗಿದೆ. ದೇರ್ಫೋರ್ ಕ್ಯಾಲ್ಕುಲೇಟ್ ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಅಂತ ಕೇಳಿದಾಗ KF ಬೆಂಜಿನ್ಗೆ ಎಷ್ಟು ಗೊತ್ತಾ, 5.12 ಕೆಲ್ವಿನ್ kg per mole. ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮುಂಚೆ ನಾನು ನಿಮ್ಗೊಂದು ಹೊಸ ವಿಷಯ ಹೇಳ್ತಾ ಇದ್ದೀನಿ. ಅದೇನು ಅಂತಂದ್ರೆ, ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ, ಮೊದಲು ಕೇಳಿಸ್ಕೊಳ್ಳಿ, ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ. ವಾಟರ್ದು KB ವ್ಯಾಲ್ಯೂ 0.52, ಆದ್ರೆ ವಾಟರ್ದು KF ವ್ಯಾಲ್ಯೂನು ನಿಮಗೆ ಗೊತ್ತಿರಬೇಕು 1.86. ವಾಟರ್ದು KB ವ್ಯಾಲ್ಯೂ 0.52 ಕೆಲ್ವಿನ್ kg per mole. ವಾಟರ್ದು KF ವ್ಯಾಲ್ಯೂ 1.86 ಕೆಲ್ವಿನ್ kg per mole. ಸೊ ಹಾಗಾದ್ರೆ ನೋಡಿ, ಇದು 0.52 ಕೆಲ್ವಿನ್ kg per mole ಇದರ ಅದರ ಅರ್ಥ ಏನು ಅಂತಂದ್ರೆ, ಕೇಳಿಸ್ಕೋಬೇಕು ಪ್ರತಿಯೊಬ್ರು. ಅದರ ಅರ್ಥ ಏನಂದ್ರೆ, 1 kg ವಾಟರ್ ತಗೊಂಡು ಅದಕ್ಕೆ 1 mole ಯಾವುದೇ ಸಾಲ್ಯೂಟ್ ಹಾಕಿ, ಅಂದ್ರೆ 60 ಗ್ರಾಮ್ ಯೂರಿಯಾ, 180 ಗ್ರಾಮ್ ಗ್ಲೂಕೋಸ್ ಆರ್ 342 ಗ್ರಾಮ್ ಶುಗರ್ ಹಾಕಿದ್ರೆ ಬಾಯ್ಲಿಂಗ್ ಪಾಯಿಂಟ್ 100 ಇದ್ದಿದ್ದು 100.52 ಆಗತ್ತೆ ಅಂತ ಅದರ ಅರ್ಥ. 100 ಇದ್ದಿದ್ದು 100.52 ಜಾಸ್ತಿ ಆಗತ್ತೆ ಅಂತ. KF 1.86 ಅಂದ್ರೆ ಅರ್ಥ ಏನು ನೋಡಿ, 1 kg ವಾಟರ್ ತಗೊಳ್ಳಿ, ಅದನ್ನ ಕೆಲ್ವಿನ್ kg per mole ಯೂನಿಟ್ ಮೀನಿಂಗ್ ಹೇಳ್ತಿರೋದು. 1 kg ಸಾಲ್ವೆಂಟ್ ತಗೊಳ್ಳಿ, ಅದಕ್ಕೆ ಫ್ರೀಸಿಂಗ್ ಪಾಯಿಂಟ್ ಮೆಷರ್ ಮಾಡಿ 1 kg ವಾಟರ್ದು, ಅದರದ್ದು 0 ಡಿಗ್ರಿ ಇದೆ. ಆದ್ರೆ ಅದಕ್ಕೆ 1 mole ಸಾಲ್ಯೂಟ್ ಹಾಕ್ಬಿಟ್ಟು ಫ್ರೀಸಿಂಗ್ ಪಾಯಿಂಟ್ ಮೆಷರ್ ಮಾಡಿದ್ರೆ ಡೌನ್ ಆಗತ್ತೆ. ಎಷ್ಟಾಗತ್ತೆ ಅಂದ್ರೆ -1.86 ಆಗತ್ತೆ, ಅಷ್ಟು ಕೆಳಗಡೆ ಇಳಿಯತ್ತೆ.
ಕೆಲ್ವಿನ್ ನಲ್ಲಿ ಬೇಕಾ? ಮೊದಲು 273 ಇತ್ತು, ಈಗ 271.14 ಆಗತ್ತೆ. ಅಂದ್ರೆ ಇದಕ್ಕಿಂತ 1.86 ಕೆಳಗಡೆ ಇಳಿದಿದೆ. ಅದಕ್ಕೇನೆ ಎಷ್ಟು ಕೆಳಗಡೆ ಇಳಿದಿದೆಯೋ ಅದೇನೆ ಕೆ ಎಫ್ ವ್ಯಾಲ್ಯೂ. ಹಾಗಾದ್ರೆ ಅವರು ಪ್ರಾಬ್ಲಮ್ ನಲ್ಲಿ ವಾಟರ್ದು ಕೆ ನ ಕೊಡ್ಬೇಕು ಅಂತ ಏನ್ ರೂಲ್ ಇಲ್ಲ, ನೀವೇ ನೆನ್ಪಿಟ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಾಟರ್ದು ಕೆ ಎಫ್ ವ್ಯಾಲ್ಯೂನು ನೀವೇ ನೆನ್ಪಿಟ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬೆಂಜಿನ್ಗಾದ್ರೆ ಅವ್ರು ಕೊಡ್ತಾರೆ, ನೀವು ಏನ್ ಜ್ಞಾಪಕ ಇಟ್ಕೋಬೇಕಾಗಿಲ್ಲ. ಬಟ್ ವಾಟರ್ಗಂತೂ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಓಕೆ, ಸೊ ಹಾಗಾದ್ರೆ ಈಗ ಪ್ರಾಬ್ಲಮ್ ಏನ್ ನೋಡಿ, ಇದು ಈ ಪ್ರಾಬ್ಲಮ್ ಮೀನಿಂಗ್ ಏನು ಗೊತ್ತಾ? 50 ಗ್ರಾಮ್ ಬೆಂಜಿನ್ ತಗೊಂಡಿದ್ದಾರೆ. 50 ಗ್ರಾಮ್ ಬೆಂಜಿನ್ಗೆ 1 ಗ್ರಾಮ್ ಸಾಲ್ಯೂಟ್ ಹಾಕಿದ್ದಾರೆ. 1 ಗ್ರಾಮ್ ಸಾಲ್ಯೂಟ್ ಹಾಕಿದಾಗ ಫ್ರೀಸಿಂಗ್ ಪಾಯಿಂಟ್ ಮೊದ್ಲು ಎಷ್ಟಾದ್ರೂ ಇರ್ಲಿ, ಕಡಿಮೆ ಆಗಿರೋದು ಎಷ್ಟು ಅಂತ ಕೊಟ್ಟಿದ್ದಾರೆ, 0.4 ಡಿಕ್ರೀಸ್ ಆಗಿದೆ. 0.4 ಡಿಕ್ರೀಸ್ ಆಗಿದೆ. ಹಾಗಾದ್ರೆ ಇದ್ರದ್ದು ಮಾಲಿಕ್ಯುಲರ್ ವೇಟ್ ಕೇಳಿದ್ದಾರೆ. ಹೇಗ್ ಮಾಡ್ತೀರಾ ನೋಡಿ. Say we know that delta TF is equal to 1000 KF W2 divided by M2 W1, or M2 is equal to 1000 KF W2 divided by delta TF W1. Okay, ಈಗ ನೋಡ್ಕೊಳ್ಳಿ ಇಲ್ಲಿ ಡೆಲ್ಟಾ TF ನೇ ಕೊಟ್ಟಿರೋದವರು 0.4 ಕೆಲ್ವಿನ್ ಅಂತ. ಆಮೇಲೆ ಇನ್ನೊಂದು ಸ್ಟಾರ್ ಮಾರ್ಕ್ ಸಾಲ್ಯೂಟ್. ಯಾವುದು ಸಾಲ್ಯೂಟ್ ಅಂದ್ರೆ W2 1 ಗ್ರಾಮ್. ಅದ್ರದ್ದು M2 ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಸಾಲ್ವೆಂಟ್ ಯಾವುದು ಅಂತಂದ್ರೆ ಬೆಂಜಿನ್, ಅದ್ರದ್ದು W1 ಕೊಟ್ಟಿದ್ದಾರೆ 50 ಗ್ರಾಮ್ ಅಂತ. ಆಮೇಲೆ ಅದ್ರದ್ದು KF ವ್ಯಾಲ್ಯೂ ಕೊಟ್ಟಿದ್ದಾರೆ 5.12 ಕೆಲ್ವಿನ್ ಕೆಜಿ ಪರ್ ಮೋಲ್. ಸಬ್ಸ್ಟಿಟ್ಯೂಟ್ ಮಾಡಿ M2 is equal to 1000 into KF is 5.12 into W2 is 1 gram divided by delta TF is 0.4 into W1 is 50. Now let's calculate that. ನೋಡ್ರಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 1000 into 5.12 into 1 ಪರವಾಗಿಲ್ಲ, divided by 0.4 ಮತ್ತೆ divided by 50 equal to 256 ಗ್ರಾಮ್ ಪರ್ ಮೋಲ್. ಮೊದ್ಲೇನೆ ಇದನ್ನ ಮಾಡಿ ಎಷ್ಟು ಜನಕ್ಕೆ ಸೇಮ್ ಆನ್ಸರ್ ಬಂದಿತ್ತು ನಾನು ಮಾಡೋದಕ್ಕೆ ಮುಂಚೆನೆ? ವೆರಿ ಗುಡ್ ಶ್ರೇಯಸ್, ಶ್ರೀಲಕ್ಷ್ಮಿ, ಲಾವಣ್ಯ, ಭೂಮಿಕಾ, ಛಾಯಶ್ರೀ, ಮಾನ್ಸಾ, ಶೇಷಶಯನ್. ವೆರಿ ಗುಡ್ ಪ್ರಾರ್ಥನಾ, ವೆರಿ ಗುಡ್. ಈಗ ಇಲ್ಲಿ 40+ ಸ್ಟೂಡೆಂಟ್ಸ್ ಇದರ ಕ್ಲಾಸ್ ಅಲ್ಲಿ, ಆದ್ರೆ 6 ಸ್ಟೂಡೆಂಟ್ಸ್ ಹೇಳಿದಿರ ಇದೇ ಆನ್ಸರ್ ಬಂದಿದೆ ಅಂತ. ಹಾಗಾಗಿ ನೀವು ಇದನ್ನ ಇನ್ನೊಂದ್ಸರಿ ಮಾಡಬೇಕು. ಮಾಡಿ. ಈಗಾಗ್ಲೇ ಯಾರು ಮಾಡಿದಾರೋ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ನಂಬರ್, ಸುಮ್ಮನೆ ರಫ್ ಪೇಜ್ ಅಲ್ಲಿ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 1 ನ ಮಾಡಿ. ಈಗ ನಾನು ಏನ್ ಮಾಡಿ ತೋರ್ಸಿದ್ನೋ ಅದನ್ನ ಮಾಡಿ. ಓಕೆ,
Okay, hope you got 256. How many of you got 256? ಮೊದಲು ಮಾಡಿರ್ಲಿಲ್ಲ, ಇವಾಗ ಮಾಡಿದ್ವಿ ಅನ್ನೋರು ಎಷ್ಟು ಜನ ಇದ್ದೀರಾ? ತುಂಬಾ ಟೈಮ್ ಕೊಟ್ಟಿದ್ದೆ ನಾನು ನಿಮ್ಗೆ. ಇವಾಗ ಮಾಡಿದ್ವಿ ಬಂದಿದೆ ಅನ್ನೋರು ನೋಡಿ. ಎಕ್ಸಾಮಿನೇಷನ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡೋದು ಎಷ್ಟು ಈಸಿ ಇದೆ. ಇದೇ ಪ್ರಾಬ್ಲಮ್ ಎಕ್ಸಾಮ್ ನಲ್ಲಿ ಕೇಳೋದು. ನೋಡಿ, ಈ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಇದೆ, ಮತ್ತೆ 2017 ಅಲ್ಲಿ ಕೇಳಿದ್ದಾರೆ, 2020 ನಲ್ಲಿ ಕೇಳಿದ್ದಾರೆ. ಒಟ್ಟು ಬೋರ್ಡ್ ಎಕ್ಸಾಮ್ ನಲ್ಲಿ ಕೇಳೋದು ಈಸಿ ಪ್ರಾಬ್ಲಮ್ಸ್. Okay, problem number 2. ಪ್ರಾಬ್ಲಮ್ 2 ನಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅವರು ಅಂತಂದ್ರೆ, ಓಕೆ, M2 ಕೇಳಿದ್ದಾರೆ, ಅದು 180 ಗ್ರಾಮ್ ಪರ್ ಮೋಲ್ ಆನ್ಸರ್ ಬರಬೇಕು. ಎಷ್ಟು ಜನಕ್ಕೆ ಬಂದಿದೆ ಆಗ್ಲೇನೆ? ಪ್ರಾಬ್ಲಮ್ ನಂಬರ್ 2 ಮಾಡಿರೋರ್ಗೆ ಎಷ್ಟು ಜನಕ್ಕೆ ಇದೇ ಆನ್ಸರ್ ಬಂದಿದೆ? ಓ, ವೆರಿ ಗುಡ್ ಮಾನ್ಸಾ. ಓಕೆ, ಓಕೆ, ವೆರಿ ಗುಡ್. ಈಗ ನಾನು ಈ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 2 ಕೂಡ ಎಕ್ಸಾಮ್ ನಲ್ಲಿ ಕೇಳಿರೋದೇನೆ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ನಾವು ಡೆಲ್ಟಾ TF is equal to 1000 KF W2 divided by M2 W1, or M2 is equal to 1000 KF W2 divided by delta TF W1. ಸಾಲ್ಯೂಟ್ ಅದಕ್ಕೆ ಮುಂಚೆ T01 ಈಕ್ವಲ್ ಟು ಎಷ್ಟಿದೆ ನೋಡಿ. ನೋಡಿ, ಇದು 273.00 ಕೆಲ್ವಿನ್. T1 ಡಿಸಾಲ್ವ್ ಮಾಡಿದ್ಮೇಲೆ 272.07 ಕೆಲ್ವಿನ್. ಅವೆರಡಕ್ಕೂ ಡಿಫರೆನ್ಸ್ ನೋಡಿ. ಡೆಲ್ಟಾ TF is equal to ನೋಡಿ 10 - 7 3, 9 - 0 9, 2 - 2 0, 0.93 ಕೆಲ್ವಿನ್. ಆಮೇಲೆ ಸಾಲ್ಯೂಟ್ ಯಾವುದು? ಅನ್ನೋನ ಆದ್ರೆ ಅದ್ರದ್ದು W2 18 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅದ್ರದ್ದು M2 ಕೇಳಿದ್ದಾರೆ. ವಾಟ್ ಅಬೌಟ್ ಸಾಲ್ವೆಂಟ್? ಸಾಲ್ವೆಂಟ್ is water and W1 is 200 gram, and then KF is equal to 1.86 Kelvin kg per mole. ಈ ಪ್ರಾಬ್ಲಮ್ ಎಷ್ಟು ಸೈಂಟಿಫಿಕ್ ಆಗಿದೆ ಅಂದ್ರೆ, 200 ಗ್ರಾಮ್ ವಾಟರ್ ತಗೊಂಡು ಒಂದು ಸಾಲ್ಯೂಟ್ ಡಿಸಾಲ್ವ್ ಮಾಡಿದ್ದಾರೆ. ಆಗ ಫ್ರೀಸಿಂಗ್ ಪಾಯಿಂಟ್ 273 ಇದ್ದಿದ್ದು 272.07 ಆಗಿದೆ. ಹಾಗಾದ್ರೆ ಫ್ರೀಸಿಂಗ್ ಪಾಯಿಂಟ್ ಕೇಳಿದ್ದಾರೆ, ನೋಡ್ಕೊಳ್ಳಿ. M2 ಕೇಳಿದ್ದಾರೆ. M2 is equal to 1000 into 1.86 into 18 divided by this is delta TF is 0.93 into this is 200. ಇದನ್ನ ಸಿಂಪ್ಲಿಫೈ ಮಾಡೋಣ, ನೋಡೋಣ ಈಗ ಎಷ್ಟು ಬರುತ್ತೆ ಅಂತ. M2 is equal to ನೋಡ್ಕೊಳ್ಳಿ ಇಲ್ಲಿ ಕ್ಯಾಲ್ಕುಲೇಟರ್. 1000 into 1.86 into 18 divided by 0.93 ಮತ್ತೆ divided by 200 equal to ನೋಡಿ 180 ಆನ್ಸರ್ ಬಂದಿದೆ.
ಅಂದ್ರೆ ಮೋಸ್ಟ್ಲಿ ಗ್ಲೂಕೋಸ್ ಇರುತ್ತೆ ಇದು 180 ಗ್ರಾಮ್ ಪರ್ ಮೋಲ್. 180 ಗ್ರಾಮ್ ಪರ್ ಮೋಲ್. ಮೊದ್ಲೇ ಎಷ್ಟು ಜನಕ್ಕೆ ಬಂದಿತ್ತು ಆನ್ಸರ್ ಇದು? ನಾನು ನಿನ್ನೆನೆ ಕಳ್ಸಿದ್ದೀನಿ ಅಲ್ವಾ ನೋಟ್ಸ್, ಇದು ಪ್ರೀವಿಯಸ್ ವೀಕೆನೆ ಕಳ್ಸಿದ್ದೀನಿ. ವೆರಿ ಗುಡ್ ಛಾಯಾಶ್ರೀ, ಶ್ರೇಯಸ್, ವೆರಿ ಗುಡ್ ಸುಪ್ರೀತ್, ಹರ್ಷಿತಾ, ಲಾವಣ್ಯ, ವೆರಿ ನೈಸ್. ಈಗ ನಾನು ಪ್ರಾಬ್ಲಮ್ ನಂಬರ್ 3, 4, 5 ನ ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದೀನಿ. ಆದ್ರೆ ಅದಕ್ ಮುಂಚೆ ಈ ಪ್ರಾಬ್ಲಮ್ ನ ಒಂದ್ಸರಿ ಸಾಲ್ವ್ ಮಾಡಿ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ, ನೀಟಾಗಿ ಸಾಲ್ವ್ ಮಾಡಿ, ಎಲ್ಲ ಬರ್ದು ಸಾಲ್ವ್ ಮಾಡಿ. So you are trying problem number 2, but I have sent problem number 3, 4, 5 also. Therefore, I want you to try problem number 3, 4, 5 also now. I am giving you 10 minutes time. I am giving you 10 minutes time. Try problem number 3, 4, 5 also. We are going to solve all the problems now.
I have sent problem number 3, 4, 5 also. You try that. I'll solve problem number 3 now. ನೀವು ಡಿಲೇ ಮಾಡಿದ್ರೆ ಪ್ರಾಬ್ಲಮ್ ನಂಬರ್ 3 ನಾನ್ ಮಾಡೋದನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಬಟ್ ಅದು ಈಸಿ ಇದೆ, ನೀವೇ ಟ್ರೈ ಮಾಡ್ಬೋದು. Okay, I am solving problem number 3. Problem 2 ಎಲ್ಲರಿಗೂ 180 ಆನ್ಸರ್ ಬಂದಿದೆ, ಈಸಿ ಇದೆ ತುಂಬಾ ಅದು. ಓಕೆ, ಸೊ ಪ್ರಾಬ್ಲಮ್ ನಂಬರ್ 1 and 2 ನಾನು ಆಗ್ಲೇ ನಿಮ್ಗೆ ಕಳಿಸ್ಬಿಟ್ಟಿದ್ದೀನಿ ಇಮೇಜ್ ನ ಸಾಲ್ವ್ ಮಾಡಿರೋದನ್ನ. ಪ್ರಾಬ್ಲಮ್ ನಂಬರ್ 3 ನೋಡಿ, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದು ಕೇಳೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಮುಂಚೆ ನಾನು ನಿಮ್ಗೆ 2 ಸ್ಟೋರಿ ಹೇಳ್ತಾ ಇದ್ದೀನಿ. ಸ್ಟೋರಿ ಅಂದ್ರೆ ಏನೋ ಜನರಲ್ ಸ್ಟೋರಿ ಅಲ್ಲ, ಈ ಚಾಪ್ಟರ್ ದೇನೆ, ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ನೋಡ್ಕೊಳ್ರಿ. ಇದು ಏನಿರ್ಬೋದ್ರಿ? ಓ, ವೆರಿ ಗುಡ್, ಪರವಾಗಿಲ್ಲ. ಓಕೆ, ದಟ್ಸ್ ಎ ಕಾರ್. ನಾವ್ ಲುಕ್ ಅಟ್ ದಿಸ್. ಕಾರ್ ಎಂಜಿನ್ ನಲ್ಲಿ ಒಂದು ರೇಡಿಯೇಟರ್ ಅಂತ ಇರುತ್ತೆ. ಆ ರೇಡಿಯೇಟರ್ ನಲ್ಲಿ ವಾಟರ್ ಇಟ್ಟಿರ್ತಾರೆ. ಓಕೆ, ಎಂಜಿನ್ ರೇಡಿಯೇಟರ್ ಅದು, ಅದ್ರಲ್ಲಿ ವಾಟರ್ ಇಟ್ಟಿರ್ತಾರೆ. ಕೋಲ್ಡ್ ಕಂಟ್ರೀಸ್ ಅಲ್ಲಿ ಈ ವಾಟರ್ ಐಸ್ ಆಗ್ಬಿಡತ್ತೆ. ಕೋಲ್ಡ್ ಕಂಟ್ರೀಸ್ ಅಲ್ಲಿ 0 ಡಿಗ್ರಿ ಬಂದ್ ಕೂಡ್ಲೇನೆ ಆ ವಾಟರ್ ಇರುತ್ತಲ್ಲ, ರೇಡಿಯೇಟರ್ ನಲ್ಲಿರುವಂತ ವಾಟರ್ ಐಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಕೋಲ್ಡ್ ಕಂಟ್ರೀಸ್ ಅಲ್ಲಿ. ಅದು ಐಸ್ ಆಗ್ಬಾರ್ದು ಅಂತ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ವಾಟರ್ಗೆ, ಆ ರೇಡಿಯೇಟಿವ್ ವಾಟರ್ ಇದೆಯಲ್ಲ, ಅದಕ್ಕೆ ಎಥಿಲಿನ್ ಗ್ಲೈಕಾಲ್ ಹಾಕ್ತಾರೆ. ಯಾಕೆ ಎಥಿಲಿನ್ ಗ್ಲೈಕಾಲ್ನೇ ಹಾಕ್ತಾರೆ ಅಂದ್ರೆ, ಎಥಿಲಿನ್ ಗ್ಲೈಕಾಲು ವಾಟರ್ ಸಾಲ್ಯುಬಲ್, ತುಂಬಾ ಚೆನ್ನಾಗಿ ವಾಟರ್ ಅಲ್ಲಿ ಡಿಸಾಲ್ವ್ ಆಗತ್ತೆ. ಅದಕ್ಕೇನೆ ಎಥಿಲಿನ್ ಗ್ಲೈಕಾಲ್ ಹಾಕ್ತಾರೆ. ಹಾಕ್ದಾಗ ಇದು ಸಾಲ್ಯೂಟ್ ಅಲ್ವಾ, ಇದು ಸಾಲ್ಯೂಟ್ ಡಿಸಾಲ್ವ್ ಆಗಿದ್ದು ಏನಾಗತ್ತೆ, ವಾಟರ್ದು ಫ್ರೀಜಿಂಗ್ ಪಾಯಿಂಟ್ ನ ಕೆಳಗಡೆ ಇಳಿಸ್ಬಿಡತ್ತೆ. ಅಂದ್ರೆ ವಾಟರ್ ಫ್ರೀಜಿಂಗ್ ಪಾಯಿಂಟ್ -2, -3, -4, -5, -6, -7, -8, -9, -10 ಡಿಗ್ರಿ ವರೆಗೂ ಹೊಟ್ಟೋಗುತ್ತೆ ಫ್ರೀಸಿಂಗ್ ಪಾಯಿಂಟ್. ಅಂದ್ರೆ ಅರ್ಥ ಏನಂದ್ರೆ, ನೀವು ಎಥಿಲಿನ್ ಗ್ಲೈಕಾಲ್ ಹಾಕಿದ್ಮೇಲೆ ವಾಟರ್ ಐಸ್ ಆಗಲ್ಲ. ಸುಮ್ನೆ ವಾಟರ್ ಇದ್ರೆ 0 ಡಿಗ್ರಿ ಬಂದ್ ಕೂಡಲೇ ಐಸ್ ಆಗತ್ತೆ. ಆದ್ರೆ ಎಥಿಲಿನ್ ಗ್ಲೈಕಾಲ್ ಹಾಕಿದ್ರೆ ಅದು ಐಸ್ ಆಗಲ್ಲ. ಅದು ಎಥಿಲಿನ್ ಗ್ಲೈಕಾಲ್ ಹಾಕಿದ್ಮೇಲೆ ಐಸ್ ಆಗ್ಬೇಕು ಕೂಲ್ ಮಾಡಿದಾಗ, ಅಂದ್ರೆ ನೀವು ತುಂಬಾ ಲೋ ಟೆಂಪರೇಚರ್ ಕೂಲ್ ಮಾಡಬೇಕು. ಅಷ್ಟು ಲೋ ಟೆಂಪರೇಚರ್ ಅಲ್ಲಿ ಇರೋದೇ ಇಲ್ಲ.
ಯಾವ್ದೋ ಒಂದು ಊರಲ್ಲಿ -5 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ. ಯಾವ್ದೋ ಒಂದು ಕಂಟ್ರಿನಲ್ಲಿ -5 ಡಿಗ್ರಿ ಇದೆ. ಡೆಲ್ಲಿನಲ್ಲಿ ಫಾರ್ ಎಕ್ಸಾಂಪಲ್ -5 ಡಿಗ್ರಿ ಇರುತ್ತೆ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಡೆಲ್ಲಿಯಿಂದ ಬಂದಿದ್ರು. ಅವ್ರು ಹೇಳ್ತಾ ಇದ್ರು ಡೆಲ್ಲಿನಲ್ಲಿ -2 ಡಿಗ್ರಿ ಇದೆ. ಓಕೆ, ಸೊ -5 ಡಿಗ್ರಿ ಇರುತ್ತೆ ಅನ್ಕೊಳ್ಳಿ. ಆಗ ನೀವು ಎಥಿಲಿನ್ ಗ್ಲೈಕಾಲ್ ಎಷ್ಟು ಹಾಕಿರ್ಬೇಕು ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ -5 ಕೆಳಗಡೆ ಹೋಗಿದ್ರೆ ಆಗ -5 ಮೇಂಟೈನ್ ಮಾಡಿದ್ರು ಫ್ರೀಸ್ ಆಗಲ್ಲ. ವಾಟರ್ ಆಗೇನೆ ಇರುತ್ತೆ. ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೀವು ಯೋಚನೆ ಮಾಡ್ಬೇಕು. ಏನಂದ್ರೆ ಆರ್ಡಿನರಿ ವಾಟರ್ನ ಏನಾದ್ರು ರೇಡಿಯೇಟರ್ ಅಲ್ಲಿ ಇಟ್ಟಿದ್ರೆ 0 ಡಿಗ್ರಿ ಬಂದ್ ಕೂಡ್ಲೆ ಅದು ಐಸ್ ಆಗತ್ತೆ. ಆದ್ರೆ ಎಥಿಲಿನ್ ಗ್ಲೈಕಾಲ್ ಹಾಕ್ಬಿಟ್ಟಿದ್ರೆ ಆಗ 0 ಡಿಗ್ರಿ ಬಂದ್ರು ಐಸ್ ಆಗಲ್ಲ. -1, -2, -3, -4 ಬಂದ್ರು ಐಸ್ ಆಗಲ್ಲ. ನೀವು ಜಾಸ್ತಿ ಎಥಿಲಿನ್ ಗ್ಲೈಕಾಲ್ ಹಾಕಿದಷ್ಟು ಆ ಫ್ರೀಸಿಂಗ್ ಪಾಯಿಂಟ್ ಇನ್ನೂ ಕೆಳಗಡೆ ಹೋಗಿರುತ್ತೆ. ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ರೀಸಿಂಗ್ ಪಾಯಿಂಟ್ ನಿಮ್ಗೆ -10 ಆಗ್ಬೇಕು ಅಂತ ಇಷ್ಟ ಇದೆಯಾ? ಹಾಗಾದ್ರೆ ಅದಕ್ಕೆ ಎಷ್ಟು ಬೇಕು ಅಂತ ಎಥಿಲಿನ್ ಗ್ಲೈಕಾಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಹಾಕ್ಬೋದು. ಅದಕ್ಕೆ ಕನೆಕ್ಟೆಡ್ ಪ್ರಾಬ್ಲಮ್ ಇದು. ಹಾಗಾಗಿ ಪ್ರಾಬ್ಲಮ್ ನಂಬರ್ 3 ತುಂಬಾ ಯೂಸ್ಫುಲ್ ಇದೆ. ಒಟ್ಟು ನೀವು ಕೇಳಿಸ್ಕೊಳ್ಳಿ, ಕೋಲ್ಡ್ ಕಂಟ್ರೀಸ್ ಅಲ್ಲಿ ರೇಡಿಯೇಟರ್ಗೆ ಹಾಕೋ ನೀರು ನಾರ್ಮಲ್ ನೀರಲ್ಲ. ನೀವು ಇಲ್ಲೇ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲೇ ಓಡಾಡ್ತಿರ್ತೀರ ಅನ್ಕೊಳ್ಳಿ. ಗವರ್ಮೆಂಟ್ ಬಸ್ ಅಲ್ಲೋ ಪ್ರೈವೇಟ್ ಬಸ್ ಅಲ್ಲೋ ಓಡಾಡ್ತಿರ್ತೀರ ಅನ್ಕೊಳ್ಳಿ. ಆಗ ಕೆಲವು ಸರಿ ಆ ಪ್ರೈವೇಟ್ ಬಸ್ ಏನಾಗುತ್ತೆ, ಎಂಜಿನ್ ಸೀಸ್ ಆಗಿ ನಿಂತೋಗತ್ತೆ. ರೇಡಿಯೇಟರ್ ಅಲ್ಲಿ ನೀರ್ ಖಾಲಿ ಆಗಿರುತ್ತೆ. ಯಾಕಂದ್ರೆ ನಮ್ದು ಹಾಟ್ ಕಂಟ್ರಿ, ಇಲ್ಲಿ ಆ ವಾಟರ್ ಎಲ್ಲ ಬಾಯ್ಲ್ ಆಗಿ ಎವಾಪರೇಟ್ ಆಗ್ತಿರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದ್ ಬಸ್ ನಿಂತೋಯ್ತು ಅಂದ್ರೆ ಹೋಗ್ಬಿಟ್ಟು ಒಂದ್ ಬಕೆಟ್ ಅಲ್ಲಿ ನೀರ್ ತಗೊಂಡ್ಬಂದು ಸುರಿತಾರೆ. ಆಗ ಎಂಜಿನ್ ಕೂಲ್ ಆಗತ್ತೆ, ಮತ್ತೆ ಸ್ಟಾರ್ಟ್ ಆಗತ್ತೆ. ಹಾಟ್ ಕಂಟ್ರೀಸ್ ಅಲ್ಲಿ ಈ ತರ ಆಗತ್ತೆ. ಆದ್ರೆ ಕೋಲ್ಡ್ ಕಂಟ್ರೀಸ್ ಅಲ್ಲಿ ಏನಾಗತ್ತೆ ಅಂದ್ರೆ ವೆಹಿಕಲ್ ಒಂದ್ 10 ನಿಮಿಷ ಪಾರ್ಕ್ ಮಾಡಿದ್ರೆ ಆ ವಾಟರ್ ಎಲ್ಲ ಐಸ್ ಆಗೋಗತ್ತೆ. ಹಾಟ್ ಕಂಟ್ರೀಸ್ ಇಂಡಿಯಾದಲ್ಲಿ ಆ ವಾಟರ್ ಬಾಯ್ಲ್ ಆಗೋಗತ್ತೆ. ಬಟ್ ಕೋಲ್ಡ್ ಕಂಟ್ರೀಸ್ ಅಲ್ಲಿ ಆ ವಾಟರ್ ಫ್ರೀಸ್ ಆಗ್ಬಿಟ್ಟು ಐಸ್ ಆಗೋಗುತ್ತೆ. ಅದು ಐಸ್ ಆಗ್ಬಾರ್ದು ಅಂತ ಇದ್ರೆ ಈ ಎಥಿಲಿನ್ ಗ್ಲೈಕಾಲ್ ಹಾಕ್ತಾರೆ. ಇದು ಹಾಕಿದ್ರೆ ಐಸ್ ಆಗಲ್ಲ. ಅದಕ್ಕೆ ಎಥಿಲಿನ್ ಗ್ಲೈಕಾಲ್ ನ ಆಂಟಿ ಫ್ರೀಸ್ ಅಂತ ಕರೀತಾರೆ. ನೀವು ಒಂದು ಬಾಟ್ಲಲ್ಲಿ ವಾಟರ್ ತಗೊಂಡು ನಿಮ್ ಮನೆ ಫ್ರಿಡ್ಜ್ ನಲ್ಲಿ ಇಡಿ, 0 ಡಿಗ್ರಿನಲ್ಲಿ ಫ್ರೀಸ್ ಆಗತ್ತೆ. ಆದ್ರೆ ಆ ವಾಟರ್ಗೆ ಸ್ವಲ್ಪ ಎಥಿಲಿನ್ ಗ್ಲೈಕಾಲ್ ಹಾಕ್ಬಿಟ್ಟು ಫ್ರಿಡ್ಜ್ ನಲ್ಲಿ ಇಡಿ, ಐಸ್ ಆಗಲ್ಲ, ಫ್ರೀಸ್ ಆಗಲ್ಲ. ಅದಕ್ಕೆ ಇದನ್ನ ಆಂಟಿ ಫ್ರೀಸ್ ಅಂತ ಕರೀತಾರೆ. ಇದು ಎಷ್ಟು ಯೂಸ್ಫುಲ್ ಅಂತಂದ್ರೆ ಯಾವ ಸಾಲ್ಯೂಟ್ ಹಾಕಿದ್ರು ಫ್ರೀಸಿಂಗ್ ಪಾಯಿಂಟ್ ಕಡಿಮೆನೆ ಆಗೋದು. ಇವಾಗ ಯಾವ್ದೋ ಒಂದು ರೋಡ್ ಇದೆ ಅನ್ಕೊಳ್ಳಿ, ಕೋಲ್ಡ್ ಕಂಟ್ರೀಸ್ ಅಲ್ಲಿ. ಕೆನಡಾ ಇಸ್ ಎ ಕೋಲ್ಡ್ ಕಂಟ್ರಿ. ಆಮೇಲೆ ಎಷ್ಟೊಂದು ಯುರೋಪಿಯನ್ ಕಂಟ್ರೀಸ್ ಕೋಲ್ಡ್ ಕಂಟ್ರೀಸ್. ಅಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಏನಾಗುತ್ತೆ, ಸ್ನೋ ಫಾಲ್ ಆಗ್ಬಿಟ್ಟು ಎಲ್ಲ ಐಸಿನ್ ಕವರ್ ಆಗೋಗಿರುತ್ತೆ. ರೋಡೇ ಇರಲ್ಲ. ನಮ್ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ, ಟ್ರಾಫಿಕ್ ಜಾಮ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಬೇರೆ ದೇಶದಲ್ಲಿ ರೋಡೇ ಕಾಣಿಸೋದಿಲ್ಲ, ಫುಲ್ ಸ್ನೋ ಮುಚ್ಕೊಂಡ್ಬಿಟ್ಟಿರುತ್ತೆ, ಎಲ್ಲಿ ರೋಡ್ ಇದೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ರೋಡ್ ಇಂಥ ಕಡೆ ಇರ್ಬೋದು ಅಂತ ಅವ್ರಿಗೆ ಅಂದಾಜು ಇರುತ್ತಲ್ವಾ, ಅಲ್ಲಿಗೆ ಮೇಲಿಂದ ಹೆಲಿಕಾಪ್ಟರ್ ಇಂದ ಬಂದು ಸಾಲ್ಟ್ ಸುರಿತಾರೆ, ಉಪ್ಪು ಸುರಿತಾರೆ. ಅದ್ ಸುರಿದಾಗ ಏನಾಗತ್ತೆ, ಇಲ್ಲಿರೋ ಐಸ್ ಎಲ್ಲ ಮೆಲ್ಟ್ ಆಗಿ ರೋಡ್ ಆಮೇಲೆ ಕಾಣಿಸುತ್ತೆ ಅವ್ರಿಗೆ. ಇಂಡಿಯಾ ಅನ್ನೋ ದೇಶದಲ್ಲಿದ್ದೀರಾ, ಸ್ವರ್ಗದಲ್ಲಿದ್ದೀರಾ ತಿಳ್ಕೊಂಬಿಡಿ ನೀವು. ಇಂಥ ದೇಶ ಇನ್ನೊಂದು ಪ್ರಪಂಚದಲ್ಲಿ ಇಲ್ಲ. ಏನೇ ಆಗ್ಲಿ ನಮ್ ದೇಶನೇ ನಮಗ್ ಚೆನ್ನಾಗಿರೋದು. ಇನ್ನೊಂದ್ ದೇಶಕ್ಕೆ ಹೋಗ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇರೋ ತರ ಯಾಕೆ ಜೀವನ ಮಾಡ್ಬೇಕು? ಇಲ್ಲಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿರೋರು ಏನೋ ಹೇಳ್ಬೋದು, ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ. ಆದ್ರೆ ಅವರೆಲ್ಲ ಬಾಡಿಗೆ ಮನೆಯಲ್ಲಿ ಇನ್ನೊಬ್ರು ಯಾರ್ದೋ ಮನೆಯಲ್ಲಿ ಇರೋ ತರ ಇರ್ತಾರೆ. ನಾವು ರಾಜರ ತರ ನಮ್ಮೂರಲ್ಲಿ ನಾವಿರ್ತೀವಿ. 100 ಜನ ಫ್ರೆಂಡ್ಸು, 100 ಜನ ನಮ್ ಸಪೋರ್ಟಿಗೆ ಬರ್ತಾರೆ. ನಮ್ಗೆ ಇಷ್ಟ ಬಂದಾಗ ಇರ್ಬೋದು. ನಮ್ದೇ ರೋಡು, ನಮ್ದೇ ಊರು, ಕಿಂಗ್ ತರ ಜೀವನ ಮಾಡ್ಬೋದು. ಓಕೆ, ಆದ್ರೆ ನಮ್ ದೇಶದಲ್ಲೂ ಇರ್ಬೇಕು ಅಂದ್ರೆ ನೀವು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ತಗೋಬೇಕು, ಒಳ್ಳೆ ಸಂಪಾದನೆ ಇರ್ಬೇಕು, ನಾವು ಚೆನ್ನಾಗಿ ಜೀವನ ಮಾಡ್ಬೇಕು ಕಿಂಗ್ ತರ. ಇನ್ನೊಂದಷ್ಟು ಜನಕ್ಕೆ ಹೆಲ್ಪು ಮಾಡ್ಬೇಕು. ಸ್ವಂತ ಜೀವನ ಮಾಡೋನು ಕಿಂಗ್ ಆಗಲ್ಲ. ಸ್ವಂತ ಜೀವನ ಚೆನ್ನಾಗಿ ಮಾಡಿ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಕಿಂಗ್ ಆಗೋದು, ಗೊತ್ತಿರ್ಲಿ. ಓಕೆ, ಸೊ ಆ ತರ ನಾನು ಸುಮ್ನೆ ಆ ಕನೆಕ್ಷನ್ ಅಲ್ಲಿ ಬಂತಲ್ವಾ ಅಂತ ಹೇಳಿದಷ್ಟೇನೆ. ಆದ್ರೆ ಬೇರೆ ತುಂಬಾ ಕೋಲ್ಡ್ ಕಂಟ್ರೀಸ್ ಅಲ್ಲಿ ರೋಡ್ ಮೇಲೆಲ್ಲ ಸ್ನೋ ಮತ್ತೆ ಐಸ್ ಬಿದ್ದು ರೋಡ್ ಬ್ಲಾಕ್ ಆಗಿ ಹೋಗಿರುತ್ತೆ. ಆಗ ಐಸ್ ತಂದು ಸುರಿತಾರೆ. ಐಸ್ ಸುರಿದಾಗ ಯಾಕೆ ಅದು ಐಸ್ ಮೆಲ್ಟ್, ಸಾಲ್ಟ್ ಸುರಿದಾಗ ಯಾಕೆ ಐಸ್ ಮೆಲ್ಟ್ ಆಗುತ್ತೆ ಅಂದ್ರೆ, ಸಾಲ್ಟ್ ಹಾಕುದ್ ಕೂಡ್ಲೇನೆ ಅದು ಫ್ರೀಸಿಂಗ್ ಪಾಯಿಂಟ್ ಕೆಳಗಡೆ ಹೊರಟೋಗುತ್ತೆ. ಅಂದ್ರೆ ಆ ಊರಲ್ಲಿ ಎಷ್ಟು ಟೆಂಪರೇಚರ್ ಇದೆಯೋ ಆ ಟೆಂಪರೇಚರ್ ಅಲ್ಲಿ ವಾಟರ್ ಲಿಕ್ವಿಡ್ ಸ್ಟೇಟ್ ಅಲ್ಲೇ ಇರಬೇಕು. ಅದಕ್ಕೇನೆ ಅದು ಐಸ್ ಎಲ್ಲ ಮೆಲ್ಟ್ ಆಗಿ ಕ್ಲಿಯರ್ ಆಗತ್ತೆ. ಇದನ್ನ ಸ್ವಲ್ಪ ಯೋಚನೆ ಮಾಡಿ. ನಾನೊಂದು ವಿಡಿಯೋನ ನಿಮಗೆ ಕಳಿಸಿದೀನಿ, ಆಮೇಲೆ ನೋಡಿ ಅದನ್ನ.
ಓಕೆ, ಈಗ ಪ್ರಾಬ್ಲಮ್ ನಂಬರ್ 3 ಇದಕ್ಕೆ ಕನೆಕ್ಟೆಡ್. ಏನದು ನೋಡಿ, ಪ್ರಾಬ್ಲಮ್ ನಂಬರ್ 3 ನಲ್ಲಿ ಪಾರ್ಟ್ 1 ಏನ್ ಕೇಳಿದ್ದಾರೆ ನೋಡಿ. ಟು ಫೈಂಡ್ ಡೆಲ್ಟಾ TF. So delta TF is equal to 1000 kf W2 divided by M2 W1. So ಹಾಗಾದ್ರೆ ಇಲ್ಲಿ ನೋಡಿ, KF ಕೊಟ್ಟಿದ್ದಾರೆ 1.86, ನಮ್ಗೆ ಗೊತ್ತಿರಬೇಕು. KF ಆಮೇಲೆ ಬರೆಯೋಣ. ಆದ್ರೆ T01 273 K, 273.00 K. T1 ಗೊತ್ತಿಲ್ಲ, ಡೆಲ್ಟಾ TF ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಸಾಲ್ಯೂಟ್ ಯಾವುದು, ಎಥಿಲಿನ್ ಗ್ಲೈಕಾಲ್, ಅದು 45 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದ್ರದ್ದು M2 ಎಷ್ಟು ಗೊತ್ತಾ? ಎಥಿಲಿನ್ ಗ್ಲೈಕಾಲ್ ನೋಡಿ, ಇಲ್ಲಿ ಎಥಿಲಿನ್ ಗ್ಲೈಕಾಲ್ ಅಂದ್ರೆ CH2OH, ಇನ್ನೊಂದು CH2OH. ಇವಾಗ ನೋಡಿ ಅದ್ರದ್ದು ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟಾಗತ್ತೆ ಅಂತಂದ್ರೆ, ಎಲ್ಲ ಕೇಳಿಸ್ಕೋಬೇಕು. 2 ಕಾರ್ಬನ್ ಪ್ಲಸ್ 6 ಹೈಡ್ರೋಜನ್ ಪ್ಲಸ್ 2 ಆಕ್ಸಿಜನ್. ನೋಡಿ, 2 ಕಾರ್ಬನ್ 6 ಹೈಡ್ರೋಜನ್ and 2 oxygen. So therefore 2 into 12 is 24, 24 plus 6 is 30, 30 plus 32 is 62. Is it correct? Okay, very good. So 62 gram per mole. Amele solvent. Solvent is water and its W1, they have given W1 is 600 gram. And its KF is given as 1.86 Kelvin kg per mole. Okay, so therefore now let's see. So part 1 ಏನು, to find delta TF. Delta TF is equal to 1000 kf W2 divided by M2 W1. ಇದು ಫಾರ್ಮುಲಾ ನೋಡಿ. ಸಬ್ಸ್ಟಿಟ್ಯೂಟಿಂಗ್ ಡೆಲ್ಟಾ TF is equal to 1000 into 1.86 into W2 is 45 gram divided by M2 is 62 into W1 is 600. Therefore delta TF ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ಇವಾಗ ಬರುತ್ತೆ ನೋಡಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಸಿ, ಇಟ್ಸ್ 1000 into 1.86 into 45 divided by 62 divided by 600 is equal to 2.25 Kelvin kg per mole. ಇದೇ ಆನ್ಸರ್ ಎಷ್ಟು ಜನಕ್ಕೆ ಬಂದಿದೆ? ವೆರಿ ಗುಡ್. ಪಾರ್ಟ್ 2, ಟು ಫೈಂಡ್ ನೋಡಿ, ಟು ಫೈಂಡ್ T1 ಅಂದ್ರೆ ರಿಯಲ್ ಫ್ರೀಸಿಂಗ್ ಪಾಯಿಂಟ್ ಕಂಡುಹಿಡಿಯಬೇಕು, ಆಕ್ಚುಯಲ್ ಫ್ರೀಸಿಂಗ್ ಪಾಯಿಂಟ್. ಅದಕ್ಕೆ ಏನಂದ್ರೆ ನಾವು ಡೆಲ್ಟಾ TF is equal to T01 minus T1. Therefore T1 is equal to T01 minus delta TF. So T1 is equal to 273.00 minus 2.25, that is equal to ಕೆಲ್ವಿನ್ ಅಲ್ಲೇ ಮಾಡ್ತಾ ಇದ್ದೀವಿ ನೋಡಿ, 273.00 minus 2.25 equal to 270.75 ಕೆಲ್ವಿನ್. ಅದೇ ಆನ್ಸರ್ ಎಷ್ಟು ಜನಕ್ಕೆ ಬಂದಿದೆ? ಸೇಮ್ ಆನ್ಸರ್. ವೆರಿ ಗುಡ್. ಸೊ ಹಾಗಾದ್ರೆ ಇಲ್ಲಿ ಆನ್ಸರ್ ಫಸ್ಟ್ ಒನ್ಗೆ 2. ಫಸ್ಟ್ ಒನ್ ಡೆಲ್ಟಾ TF is equal to, I'll write the answer, 2.25 Kelvin.
ಆಮೇಲೆ T1 equal to 270.75 Kelvin. ಅದು ಆನ್ಸರ್. ಓಕೆ, okay, very good. And let's see problem number 4. Problem number 4, March 2019 paper. Problem number 4 is March 2019. So ಆ ಪ್ರಾಬ್ಲಮ್ ನ ನೀವು ಮಾಡಿ. ಈಗ ಮಾಡಿ ನಾನು ಮಾಡಿ ತೋರಿಸ್ತೇನೆ ನಿಮ್ಗೆ. This problem number 3 is solved in the textbook. Okay, problem number 4 I am solving now. ನೋಡ್ಕೊಳ್ಳಿ. Okay, problem number 4 ಮತ್ತೆ 5 ನೀವು homework ತರ ಮಾಡಿ, because I have to pass on to the next colligative property. I'll explain it tomorrow. Problem number 4 and 5. 4 and 5 ತುಂಬಾ ಈಸಿ ಇದೆ. ಯಾರು 4 ಮಾಡಿರೋರಿಗೆ ಎಷ್ಟು ಬಂದಿದೆ ಆನ್ಸರ್? ಪ್ರಾಬ್ಲಮ್ ನಂಬರ್ 4 ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನೋಡಿ. ಪ್ರಾಬ್ಲಮ್ ನಂಬರ್ 4 ನಲ್ಲಿ 271.14 ಅಲ್ವಾ ಅದು? ಓಕೆ ಓಕೆ. ಸೊ ಪ್ರಾಬ್ಲಮ್ ನಂಬರ್ 4 ಅದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅದರಲ್ಲಿ 27.4 ಅಂತ ಇದೆಯಲ್ಲ, ಆ ಪ್ರಾಬ್ಲಮ್ ನ ನೀವು 271.14 ಅಂತ ಬರ್ಕೊಳ್ಳಿ.
271.14 ಅಂತ ಮಾಡಿ. $271.14 ಅಂತ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ ಫೈನ್. ನಾವ್ ಲೆಟ್ಸ್ ಸಿ ನೋಡ್ರಿ, ಪ್ರಾಬ್ಲಮ್ 4 ಬೆಟರ್, ಯಾಕಂದ್ರೆ ಕನ್ಫ್ಯೂಷನ್ ಆಗ್ಲಿ, ಅದನ್ನ ಕಡಿಮೆ ಮಾಡೋಣ ನೋಡಿ. ಡೆಲ್ಟಾ TF is equal to 1000 KF into W2 divided by M2 W1. ಒಬ್ರು ಮೆಸೇಜ್ ಮಾಡಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. 1000 KF W2 divided by ಡೆಲ್ಟಾ TF W1. ಈಸಿ ಫಾರ್ಮುಲಾ. ಈ ಪ್ರಾಬ್ಲಮ್ ಯಾಕೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಇದು ಈಸಿ ಇದೆ ಅಂತಾನೆ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಟಿಂಗ್ M2 is equal to ನೋಡಿ. ಸೊ ಪ್ರಾಬ್ಲಮ್ ನಂಬರ್ 4 ಅಲ್ಲಿ $271.14 ಅದು. T01 is 273.00 Kelvin. T1 is 271.14 Kelvin. Delta TF is equal to 1.86 Kelvin. ಕ್ಯಾಲ್ಕುಲೇಟರ್ ನಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಮಾಡಿ ಬೇಕಾದ್ರೆ ನೋಡಿ. 10 - 4 6, 9 - 1 8, 2 - 1 1, 1.86 Kelvin. ಸಾಲ್ಯೂಟ್ W2 ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ ನೋಡಿ, 31 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದ್ರದ್ದು ಮಾಲಿಕ್ಯುಲರ್ ವೇಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಾಲ್ವೆಂಟ್ ಯಾವುದು? ವಾಟರ್. ಅದ್ರದ್ದು W1 ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ? 500 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ½ kg. ಅದ್ರದ್ದು ಡೆಲ್ಟಾ TF ಇದೆಯಲ್ಲ, ಐ ಮೀನ್ KF ವ್ಯಾಲ್ಯೂ 1.86 Kelvin kg per mole. So M2 is equal to 1000 into 1.86 into 31 divided by delta TF is 1.86 into W1 is 500. Therefore M2 is equal to ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲೇ ನೋಡಿ ಡಿವೈಡ್ ಮಾಡಿದ್ರೆ 1.86 ಕ್ಯಾನ್ಸಲ್ ಆಯ್ತು, 500 2 ಟೈಮ್ಸ್ ಆಯ್ತು. ಸೊ ಆನ್ಸರ್ 62 ಗ್ರಾಮ್ ಪರ್ ಮೋಲ್. ಮೊದಲೇ ಈ ಆನ್ಸರ್ ಎಷ್ಟು ಜನಕ್ಕೆ ಬಂದಿತ್ತು? ಸೇಮ್ ಆನ್ಸರ್. ವೆರಿ ಗುಡ್. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಆನ್ಸರ್, ಪ್ರಾಬ್ಲಮ್ 4ಗೆ ಆನ್ಸರ್ M2 is equal to 62 ಗ್ರಾಮ್ ಪರ್ ಮೋಲ್. ಅದೇ ಆನ್ಸರ್ ಬಂದಿದೆ. That's a very good thing. Okay. Now problem number 5. ನೋಡ್ರಿ, ಇವೆಲ್ಲ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಏನೆ. ಪ್ರಾಬ್ಲಮ್ ನಂಬರ್ 5 ತುಂಬಾ ಸಿಂಪಲ್ 1 ಮಾರ್ಕ್ ಕ್ವೆಶ್ಚನ್ ಅದು. ಸೊ ಅದರಲ್ಲಿ ಆನ್ಸರ್ ನೋಡಿ ಎಷ್ಟಾಗತ್ತೆ ಅಂತ. ವಾಟ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ 1 molar ಶುಗರ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಸಿ ಬರುತ್ತೆ, 271.14, 1 molar sugar solution. Okay. So therefore now answer is C. T1 is equal to 271.14 Kelvin. ಡೀಟೇಲ್ ತುಂಬಾ ಬೇಗ ಮಾಡ್ಬೇಕಲ್ವಾ ಇದನ್ನ? ಡೀಟೇಲ್ಸ್ 1 ಲೈನ್ ಅಲ್ಲಿ ಮಾಡ್ಬೇಕು. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂದ್ರೆ ಡೆಲ್ಟಾ TF is equal to KF into M. That is equal to KF is 1.86 into 1.
that is equal to 1.86. Therefore, T1 is equal to 273.00 minus 1.86, that is equal to 270.1.14 Kelvin. ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಓಕೆ, ಫಿಫ್ತ್ ಪ್ರಾಬ್ಲಮ್ ಇದೆ. Okay, now tell me, I want to know, since you have solved all the problems, all the 5 problems, is that clear to you? Can you solve these problems independently? Exam nal kelidre ಮಾಡ್ತೀರಾ? Very good, very good. Now we are left with only one colligative property. We are coming to the end of the chapter. The last colligative property, that is study of osmotic pressure. Osmotic pressure, idu speciality ಏನಂದ್ರೆ ಇದರಲ್ಲಿ increase decrease ಆತರ ಏನಿಲ್ಲ, ಡೈರೆಕ್ಟ್ ಆಗೇನೆ osmotic pressure colligative property. Pi is the osmotic pressure property. Osmotic pressure symbol is pi. ನಾನು ಇವಾಗ ಸುಮ್ಮನೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಬಟ್ ನಾಳೆ ಇದನ್ನ ತುಂಬಾ ಡೀಟೇಲ್ ಹೇಳ್ತೀನಿ. ಇವಾಗ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈಗ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೊಂದ್ಸರಿ ಬರೆಯೋಕ್ ಚಾನ್ಸ್ ಕೊಡ್ತೇನೆ. ಇದುವರೆಗೂ ಆಗಿರೋದ್ರಲ್ಲಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿದೆ. ಇದು ಆಸ್ಮಾಟಿಕ್ ಪ್ರೆಷರ್. ವಾಟ್ ಇಸ್ ದಟ್? ಲೆಟ್ಸ್ ಸಿ. ನೋಡ್ಕೊಳ್ರಿ, ವಾಟರ್ ಇದೆ ಫುಲ್, ಇಲ್ಲಿ ಪ್ಯೂರ್ ವಾಟರ್ ಇದು. ನಾನು ಈ ಕಡೆ 1 ಡ್ರಾಪ್ ಇಂಕ್ ಹಾಕ್ತಾ ಇದ್ದೀನಿ ನೋಡಿ, 1 ಡ್ರಾಪ್ ಇಂಕ್. ಇವಾಗ ಹೇಳಿ, ಆ 1 ಡ್ರಾಪ್ ಇಂಕ್ ಇದ್ ಕಡೆನೆ ಇರತ್ತೋ ಅಥವಾ ಸ್ಪ್ರೆಡ್ ಆಗತ್ತೋ? ವೆರಿ ಗುಡ್, ಇಟ್ ಸ್ಪ್ರೆಡ್ಸ್. ಆ ಸ್ಪ್ರೆಡ್ ಆಗತ್ತಲ್ವಾ, ಆ ಪ್ರೋಸೆಸ್ಗೆ ಏನಾದ್ರೂ ಹೆಸರಿದ್ಯಾ? ಸ್ಪ್ರೆಡ್ ಆಗೋದಕ್ಕೆ ಏನಾದ್ರೂ ಹೆಸರಿದ್ಯಾ? ಓ ವೆರಿ ಗುಡ್, ಡಿಫ್ಯೂಷನ್. ಆ ಇಂಕ್ ಡ್ರಾಪ್ ಎಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ, ಅದು ಡಿಫ್ಯೂಷನ್. ಸರಿ ಏನ್ರಿ? ಈಗ ನಾನು ಅದು ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ, ಆ ಸ್ಪ್ರೆಡ್ ಆಗೋದನ್ನ ನಿಲ್ಸೋದಕ್ಕೆ ಇಲ್ಲೊಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಡ್ತಾ ಇದ್ದೀನಿ, ಒಂದು ವಾಲ್ ಕಟ್ತಾ ಇದ್ದೀನಿ, ಒಂದು ಗೋಡೆ ಕಟ್ತಾ ಇದ್ದೀನಿ. ಅದೇನಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅಂದ್ರೆ ಆ ಇಂಕ್ ಡ್ರಾಪ್ ಇಲ್ಲಿಗೆ ಬರಬಾರ್ದು, ಈ ಕಡೆಗೆ. ಇದು ಪ್ಯೂರ್ ವಾಟರ್ ಆಗೇ ಇರಬೇಕು. ಆತರ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆಯಲ್ಲ, ಅದು ಇಂಕ್ ಡ್ರಾಪ್ ನ ಅಲೋ ಮಾಡೋದಿಲ್ಲ. ವಾಲ್ ಕಟ್ಟಿದ ಕೂಡ್ಲೇನೆ ಇವಾಗ ನಿಮ್ಗೆ ಆಶ್ಚರ್ಯ ಆಗತ್ತೆ, ಇಂಕ್ ಇಲ್ಲಿಗೆ ಬರೋದೇ ಇಲ್ಲ, ಈ ಪೋರ್ಷನ್ ಮಾತ್ರ ಬ್ಲೂ ಆಗತ್ತೆ, ಇದು ವಾಟರ್ ಆಗೇನೆ ಇರತ್ತೆ. ಆದ್ರೆ ನಿಮ್ಗೆ ಸರ್ಪ್ರೈಸಿಂಗ್, ನಂಬಕ್ಕೆ ಆಗಲ್ಲ. ಅದೇನಂದ್ರೆ, ನೀವು ಯಾವಾಗ ಇಲ್ಲಿ ವಾಲ್ ಕಟ್ಬಿಡ್ತೀರೋ ಆಗ ಈ ಕಡೆಯಿಂದ ಆ ಕಡೆಗೆ ವಾಟರ್ ಹೋಗೋಕ್ ಶುರುವಾಗತ್ತೆ. ಈ ವಾಟರ್ ಲೆವೆಲ್ ರೈಸ್ ಆಗೋಕ್ ಶುರುವಾಗತ್ತೆ. ಮೊದ್ಲು 2 ಲೆವೆಲ್ ಸೇಮ್ ಇತ್ತಲ್ವಾ, ಈಗ ನೋಡಿದ್ರೆ ಆ ವಾಟರ್ ಲೆವೆಲ್ ರೈಸ್ ಆಗೋಗುತ್ತೆ. ಮೊದ್ಲು ಇಲ್ಲಿತ್ತು, ಈ ಲೆವೆಲ್ಗೆ ಇತ್ತು ಆ ಕಡೆನೂ ವಾಟರ್, ಆದ್ರೆ ಇಲ್ಲಿಂದ ಅಲ್ಲಿಗೆ ವಾಟರ್ ಹೋಗೋಕ್ ಶುರುವಾಗತ್ತೆ. ಅಂದ್ರೆ ನೀವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಟ್ಟಿರ್ಲಿಲ್ಲ ಅಂದ್ರೆ ಇಂಕ್ ಈ ಕಡೆಗೆ ಬರೋದು. ಆದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಟ್ಬಿಟ್ಟಾಗ ಈ ಕಡೆಯಿಂದ ವಾಟರ್ ಆ ಕಡೆಗೆ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ಮಾಸಿಸ್. ಅಂದ್ರೆ ನೀವು ಡಿಫ್ಯೂಷನ್ ನ ಸ್ಟಾಪ್ ಮಾಡಿದ್ರೆ ಆಸ್ಮಾಸಿಸ್ ಶುರುವಾಗತ್ತೆ. ಸೊ ವಾಟ್ ಈಸ್ ಆಸ್ಮಾಸಿಸ್? ಆಸ್ಮಾಸಿಸ್ ಇಸ್ ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಸಲ್ಯೂಷನ್ ಅಕ್ರಾಸ್ ದಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಲ್ದಿದ್ರೆ ಆಸ್ಮಾಸಿಸ್ ಆಗೋದೇ ಇಲ್ಲ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದ್ರೇನೆ ಆಸ್ಮಾಸಿಸ್ ಆಗೋದು. ಆಮೇಲೆ ಡಿಫ್ಯೂಷನ್ ಸ್ಟಾಪ್ ಮಾಡಿದ್ರೇನೆ ಆಸ್ಮಾಸಿಸ್ ಆಗೋದು. ಈಗ ಈ ಕಡೆಯಿಂದ ಆ ಕಡೆ ವಾಟರ್ ಹೋಗುತ್ತಲ್ವಾ, ಅದು ಯಾವ ಪ್ರೆಷರ್ ಇಂದ ಹೋಗುತ್ತೆ ಅಂತ ಮೆಷರ್ ಮಾಡ್ಬೋದು. ಯಾವ ಪ್ರೆಷರ್ ಇಂದ ಹೋಗುತ್ತೆ ಅಂತ, ಅದೇನೆ ಆಸ್ಮಾಟಿಕ್ ಪ್ರೆಷರ್ ಪೈ. ಕೆಲವರು ಪೈ ನಮ್ಗೆ ಗೊತ್ತು ಬಿಡಿ, 22/7 ಅಂತಾರೆ. ದಯವಿಟ್ಟು ಅದು ಮ್ಯಾಥಮ್ಯಾಟಿಕ್ಸ್ ಅಲ್ಲಿ, ಇದು ಮ್ಯಾಥಮ್ಯಾಟಿಕ್ಸ್ ಅಲ್ಲ, ಕೆಮಿಸ್ಟ್ರಿನಲ್ಲಿ ಪೈ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಅಷ್ಟೇನೆ.
ಅದು ಮೆಜರ್ ಮಾಡ್ಬೇಕು ನಾವು. ಗ್ಯಾಸಸ್ ಆಗಿದ್ದಾಗ ಪಿ ಅನ್ನೋ ಸಿಂಬಲ್ ಯೂಸ್ ಮಾಡ್ತೀವಿ, ಸೊಲ್ಯೂಷನ್ ಇದ್ದಾಗ ಪೈ ಅನ್ನೋ ಸಿಂಬಲ್ ಯೂಸ್ ಮಾಡ್ತೀವಿ ಅಷ್ಟೇನೆ. ಮ್ಯಾಥಮೆಟಿಕ್ಸ್ ಪೈ ಇದು ಈ ಪೈ ಸೇಮ್ ಅಲ್ಲ, ಬೇರೆ ಬೇರೆ ಇದು. ಈಗ ನಾನು ಸುಮ್ಮನೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇನೆ. ಇದು ಡೀಟೇಲ್ ನಾಳೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹೇಳ್ತೀನಿ. ನಾಳೆ ಈ ಚಾಪ್ಟರ್ ಆಲ್ಮೋಸ್ಟ್ ಮುಗಿಯುತ್ತೆ. ಓಕೆ, ಸೊ ಯಾವ ಕಾರಣಕ್ಕೂ ಕ್ಲಾಸ್ ಮಿಸ್ ಮಾಡಬೇಡಿ, ಅಟೆಂಡ್ ಮಾಡಿ ನಾಳೆ. ಓಕೆ. Okay, fine, dear students. I'm in Bangalore today, and I have a classroom set up in Bangalore also. So I've covered this portion. Tomorrow I'll be in Tumkur. We'll study this in detail. Fine, thank you. Take care. All the best.